ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾನು ಪೆಂಡೆಂಟ್ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ. ನೆಕ್ಲೆಸ್ಸಿಗಾಗಿರ್ಬೋದು ಅಥವಾ ಲಾಂಗರಗಳಿಗಾಗಿರ್ಬೋದು ಅಥವಾ ನಾರ್ಮಲಾಗಿ ಯೂಸ್ ಮಾಡುವಂಥ ಶಾರ್ಟ್ ಚೈನ್ ಪೆಂಡೆಂಟ್ಗಳಾಗಿರ್ಬೋದು, ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇವಲ 1 ಗ್ರಾಮ್ಸಿಂದನೂ ಸಿಗುವಂಥ ಪೆಂಡೆಂಟ್ ಡಿಸೈನ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ಡಿಸೈನು ಲಕ್ಷ್ಮಿ ಡಿಸೈನಲ್ಲಿದೆ ಮತ್ತು ಸ್ಟೋನ್ ವರ್ಕ್ ಆಗಿರ್ಬೋದು. ಇಲ್ಲಿ ರೆಡ್ ಕಲರ್ ಸ್ಟೋನ್ ವರ್ಕು ಮತ್ತು ಕೆಳಗಡೆ ಪರ್ಲ್ಸಲ್ಲಿ ಕೂಡ ಬೀಡ್ಸನ್ನು ಹಾಕಿ ವರ್ಕ್ ಮಾಡಿದ್ದಾರೆ. ಈ ಪೆಂಡೆಂಟ್ ಬಂದು 9.5 ಗ್ರಾಮ್ಸಿಗೆ ನಿಮಗೆ ಸಿಗುತ್ತೆ. ನೋಡಿ, ಇದು ಪೂರ್ತಿ ಗೋಲ್ಡಲ್ಲೇ ಇರುವಂಥ ಪೆಂಡೆಂಟು 6.5 ಗ್ರಾಮ್ಸಿಗೆ ನಿಮಗೆ ಇದು ಸಿಗುತ್ತೆ. ಫ್ಲವರ್ ಶೇಪಲ್ಲಿರುವಂಥದ್ದು. ಈ ಪೆಂಡೆಂಟು ಅಷ್ಟೇ ನಿಮಗೆ 6 ಗ್ರಾಮ್ಸೆಲ್ಲ ನಿಮಗೆ ಸಿಗುತ್ತೆ. ತುಂಬಾ ಯೂನಿಕ್ ಆಗಿರುವಂಥ ಪೆಂಡೆಂಟ್ ಡಿಸೈನ್ಗಳಿದೆ. ನೋಡಿ, ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥ ನೆಕ್ಲೆಸ್ಗಾಗಿರ್ಬೋದು ಅಥವಾ ಇದೇನಂತ ಅಂದರೆ ಈ ಥರ ಪೆಂಡೆಂಟ್ಗಳನ್ನ ನಮಗೆ ಥ್ರೆಡ್ ವರ್ಕಲ್ಲಿ ಮಣಿಗಳನ್ನ ಇಡಿಸಿ ನಾವು ಮಾಡ್ಕೊತೀವಲ್ಲ ನೆಕ್ಲೆಸ್ಸು, ಆ ರೀತಿಯಲ್ಲಿ ಈ ಪೆಂಡೆಂಟ್ಗಳನ್ನ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ನೀವು ಲ್ಯಾಂಗಾರಗಳಿಗೂ ಕೂಡ ಈ ಥರ ಪೆಂಡೆಂಟ್ನ ಯೂಸ್ ಮಾಡ್ಕೊಬೋದು. ತುಂಬಾ ಯೂನಿಕಾಗಿ ಕಾಣಿಸ್ತದೆ. ನೋಡಿ, 8 ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಡಿಸೈನು ಸಿಗುತ್ತೆ. ನೋಡಿ, ಇದು ಬಂದು ತುಂಬ ಜಾಸ್ತಿ ಗ್ರಾಮ್ಸ್ ಇದೆ. 20 ಗ್ರಾಮ್ಸ್ ಅಂತ ಅಂದರೆ ಈಗ ಲಾಂಗಾರಗಳು ಮಾಡಿಸ್ತಾರಲ್ಲ ಅಂಥವರು ಕೂಡ ಈ ಥರ ಪೆಂಡೆಂಟ್ನ ಯೂಸ್ ಮಾಡ್ತಾರೆ. ನೆಕ್ಲೆಸ್ಗೂ ಕೂಡ ಯೂಸ್ ಮಾಡ್ತಾರೆ. ಅದಕ್ಕೂ ಕೂಡ ಗ್ರ್ಯಾಂಡಾಗಿರಬೇಕು ಪೆಂಡೆಂಟು ಅಂತ ಅಂದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇಷ್ಟು ಗ್ರಾಮ್ಸಲ್ಲಿ ನೀವು ಮಾಡಿಸ್ಕೊಬೋದು. ನೋಡಿ, ಈ ಲಕ್ಷ್ಮಿ ಡಿಸೈನ್ ಅಂತೂ ತುಂಬಾ ಯೂನಿಕ್ ಆಗಿದೆ. ಇದು ನೋಡಿ, ಆ್ಯಂಟಿಕ್ ಪೀಸು. ಇಂದಿನ ಪೆಂಡೆಂಟಲ್ಲಿ ಪೂರ್ತಿ ಗೋಲ್ಡಲ್ಲೇ ಇತ್ತು. ಇದರಲ್ಲೂ ಕೂಡ ಗೋಲ್ಡಲ್ಲೇ ಇದ್ದು ಆ್ಯಂಟಿಕ್ಕಾಗಿ ಸ್ಟೋನ್ ವರ್ಕ್ ಇದೆ ಮತ್ತು ಬೀಡ್ಸ್ ವರ್ಕಲ್ಲಿ ಗೋಲ್ಡನ್ನು ಕೊಟ್ಟಿದ್ದಾರೆ. ಈ ಲಕ್ಷ್ಮಿ ಪೆಂಡೆಂಟು ಕೂಡ ತುಂಬಾ ಯೂನಿಕ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಪಿಕಾಕ್ ಡಿಸೈನು ವಿತ್ ಗೋಲ್ಡ್ ಬೀಡ್ಸು ಮತ್ತು ಸ್ಟೋನ್ ವರ್ಕು ಕೂಡ ಇದೆ. ಕೇವಲ 4 ಗ್ರಾಮ್ಸ್ 5 ಗ್ರಾಮ್ಸಲ್ಲೆಲ್ಲ ನಾವು ಈ ಥರ ಪ್ಲೈನ್ ಆಗಿರುವಂತಹ ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಅಥವಾ ಗಣಪತಿ ಡಿಸೈನ್ ಆಗಿರ್ಬೋದು, ಈ ಥರ ಮಾಡಿಸ್ಕೊಬೋದು. ತುಂಬಾ ಯೂನಿಕಾಗಿ ಕಾಣಿಸ್ತಿದೆ. ಜಾಸ್ತಿ ಶಾರ್ಟ್ ಚೈನಿಗೆ ಇದೇ ರೀತಿಯಲ್ಲಿ ಪೆಂಡೆಂಟ್ಗಳನ್ನ ಯೂಸ್ ಮಾಡ್ತೀವಿ. ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಾಯ್ಸ್ ಇದೆ, ಯಾಕೆಂದರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಾಗಾಗಿ ಅಲ್ಲಿ ಕೆಲಸ ನಡೀತಿರೋದ್ರಿಂದ ಅದ್ರ ಸೌಂಡ್ ಕೇಳಿಸ್ತಾನೆ ಇದೆ. ನೋಡಿ, ಈ ಡಿಸೈನ್ ಅಂತೂ ತುಂಬಾ ಯೂನಿಕ್ ಆಗಿದೆ. ಕೃಷ್ಣನ ಡಾಲರ್ ಬಂದು ಮತ್ತು ಅದರಲ್ಲಿ ಪಿಕಾಕು ವಿತ್ ಟ್ರೀಸ್ ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ನೋಡಿ, ಎಷ್ಟು ಯೂನಿಕ್ಕಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದರೆ ಕೃಷ್ಣ ಬೃಂದಾವನದಲ್ಲಿದ್ದಂಗೆ ನಮಗೆ ರೆಡಿ ಮಾಡಿದ್ದಾರೆ ಈ ಪೆಂಡೆಂಟಲ್ಲಿ. ನೋಡಿ, ಈ ಪೆಂಡೆಂಟು ತುಂಬಾ ಸ್ಮಾಲ್ ಆಗಿದೆ. ಇದು ಎಲ್ಲಿನಾದ್ರೂ 6-7 ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಥರ ಪೆಂಡೆಂಟನ್ನು ಮಾಡಿಸ್ಕೋಬೋದು. ಈ ಪೆಂಡೆಂಟನ್ನು ನೋಡಿ ತುಂಬಾ ಯೂನಿಕ್ ಆಗಿದೆ. ಇದು ಬಂದು ಲಾಂಗ್ ಹಾರಗಳಿಗೆ ಈ ಥರ ಪೆಂಡೆಂಟನ್ನು ಯೂಸ್ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ನಾನು ನೆಕ್ಲೆಸ್ಸು ಮತ್ತು ಶಾರ್ಟ್ ಚೈನು ಮತ್ತು ಲಾಂಗ್ ಹಾರಗಳಿಗೆ ಯೂಸ್ ಮಾಡುವಂಥ ಪೆಂಡೆಂಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಕೇವಲ 1 ಗ್ರಾಮ್ಸಿಂದನೂ ಕೂಡ ನಿಮಗೆ ಪೆಂಡೆಂಟ್ ಡಿಸೈನು ಶುರುವಾಗುತ್ತೆ. ಹಿಂದೆ SK ಜ್ಯುವೆಲರ್ಸಲ್ಲಿ 1 ಗ್ರಾಮ್ 1.5 ಗ್ರಾಮ್ಸಲ್ಲೆಲ್ಲ ಸಿಗುವಂತಹ ಗಣೇಶ ಆಗಿರ್ಬೋದು, ಆಂಜನೇಯಂದು ಪೆಂಡೆಂಟ್ ಆಗಿರ್ಬೋದು ಡಿಸೈನನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೋಡಿ, ಈ ಪೆಂಡೆಂಟು ತುಂಬಾ ಯೂನಿಕ್ ಆಗಿದೆ. ವಿತ್ ಇಯರಿಂಗ್ಸು ಮ್ಯಾಚಿಂಗಲ್ಲಿದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದರಲ್ಲಿ ಸ್ಟೋನ್ ವರ್ಕು, ಲಕ್ಷ್ಮಿ ಡಿಸೈನು ಮತ್ತು ಪರ್ಲ್ಸು ಕೂಡ ಇದೆ ನಿಮಗೆ. ನೋಡಿ, ಇದು 8 ಗ್ರಾಮ್ಸಲ್ಲಿ ಸಿಗುತ್ತೆ. ಇದು ಲಕ್ಷ್ಮಿ ಡಿಸೈನು ಪೂರ್ತಿ ಗೋಲ್ಡಲ್ಲೇ ಇದೆ ಅಂಥದ್ದು, ಆ್ಯಂಟಿಕ್ ಪೀಸು ನೋಡ್ಬೋದು. ಇದು ಮತ್ತು ಕಾಸಿನಲ್ಲಿರುವಂಥದ್ದು. ಕಾಸಿನಲ್ಲೇ ನೆಕ್ಲೆಸು, ಲಾಂಗ್ ಹಾರ ಮತ್ತು ಕಿವಿ ಓಲೆನೂ ಕೂಡ ಇದೆ ಮತ್ತು ಪೆಂಡೆಂಟು ಕೂಡ ಇದೆ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಗ್ರಾಮ್ಸನ್ನು ಮೆನ್ಷನ್ ಮಾಡಿದ್ದಾರೆ ಪೆಂಡೆಂಟ್ಗಳನ್ನ. ನೀವು ಬೇಕಿದ್ರೆ ಇದನ್ನು ಜಾಸ್ತಿ ಗ್ರಾಮ್ಸಲ್ಲೂ ಮಾಡಿಸ್ಕೊಬೋದು, ಇಲ್ಲಾಂದರೆ ಅದೇ ಡಿಸೈನನ್ನು ಕಡಿಮೆ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು. ಲಾಂಗ್ ಹಾರಗಳಿಗೆ, ನೆಕ್ಲೆಸ್ಗಳಿಗೆ ತುಂಬ ದೊಡ್ಡದಾಗಿರೋವಂಥ ಪೆಂಡೆಂಟ್ಗಳು ಅಂದರೆ ಈ ಥರ ಪೆಂಡೆಂಟ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತ ಅಂದರೆ ಥ್ರೆಡ್ಡಲ್ಲಿ ನಾವು ಜ್ಯುವೆಲರ್ಸನ್ನು ಮಾಡ್ಕೊತೀವಿ. ನೋಡಿ, ಇವಾಗ ಒಂದು ಗ್ರಾಮ್ಸಿಗೆ ಗುಂಡುಗಳನ್ನ ಯೂಸ್ ಮಾಡಿ, ದಪ್ಪ ಗುಂಡುಗಳನ್ನ ಯೂಸ್ ಮಾಡಿ ಥ್ರೆಡ್ಡಲ್ಲಾಗಿರ್ಬೋದು ಅಥವಾ ಸ್ಮಾಲ್ ಬೀಡ್ಸ್ಗಳಲ್ಲಿ, ಕಲರ್ ಬೀಡ್ಸ್ಗಳಲ್ಲಿ ನಮಗೆ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರಗಳನ್ನ ಡಿಸೈನ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಈ ಥರ ಪೆಂಡೆಂಟ್ಗಳನ್ನೂ ಕೂಡ ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಕೂಡ. ಪೆಂಡೆಂಟು ಸ್ವಲ್ಪ ಅಂದರೆ ಲೆಂತಿಯಾಗಿ ಅಂದರೆ ವೆಯ್ಟಲ್ಲಿ ಅಗಲವಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಲಾಂಗ್ ಸರ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ರಲ್ಲ, ತುಂಬಾ ಯೂನಿಕ್ ಆಗಿದೆ. ಆ್ಯಂಟಿಕಲ್ಲೂ ಕೂಡ ಇದೆ ಮತ್ತು ಸ್ಟೋನಲ್ಲೂ ಕೂಡ ಇದೆ ಮತ್ತು ಪೂರ್ತಿ ಗೋಲ್ಡಲ್ಲಿರುವಂಥ ಪೆಂಡೆಂಟ್ ಡಿಸೈನ್ಗಳಿವೆಲ್ಲ. ಜಾಸ್ತಿ ಪೆಂಡೆಂಟಲ್ಲಿ ನಾನು ಹೇಳ್ದಂಗೆ ಲಕ್ಷ್ಮಿ ಡಿಸೈನು ಮತ್ತು ಅದರಲ್ಲಿ ಪಿಕಾಕ್ ಕೂಡ ಆ್ಯಡ್ ಆಗಿದೆ. ನೋಡಿ, ಇದು ಫ್ಲವರ್ ಶೇಪಲ್ಲಿದೆ, ಗೋಲ್ಡಲ್ಲಿ ಮತ್ತು ಸ್ಟೋನ್ ಕಾಂಬಿನೇಷನಲ್ಲೂ ಕೂಡ ಇದೆ.
ನೋಡ್ತಾ ಇದ್ರಲ್ಲ 1 ಗ್ರಾಮ್ಸಿಂದ 2 ಗ್ರಾಮ್ಸಲ್ಲಿ ಸಿಗುವಂಥದ್ದು ಸ್ಟೋನಲ್ಲಾಗಿರ್ಬೋದು, ಬೀಡ್ಸಲ್ಲಾಗಿರ್ಬೋದು ಅಥವಾ ಗೋಲ್ಡಲ್ಲಾಗಿರ್ಬೋದು ಕೂಡ ನಿಮಗೆ ಸಿಗುತ್ತೆ. ಇದು ಬಂದು ನಿಮಗೆ 4 ಗ್ರಾಮ್ಸಲ್ಲಿ ಸಿಗುತ್ತೆ. ತುಂಬಾ ಯೂನಿಕ್ ಆಗಿದೆ ನೋಡಿ ಈ ಡಿಸೈನ್ ಅಂತೂ. ಮತ್ತು ಈ ಡಿಸೈನ್ ಬಂದು 15 ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ. ಇದು ಲಾಂಗ್ ಹಾರಗಳಿಗೆ ಮತ್ತು ಪರ್ಲ್ಸಲ್ಲೂ ಕೂಡ ಯೂಸ್ ಮಾಡ್ಬೋದು. ಪರ್ಲ್ಸಲ್ಲಿ ಯೂಸ್ ಮಾಡುವಂಥ ಹಾರಗಳಿಗೂ ಕೂಡ ಈ ಥರ ನಾವು ವರ್ಕ್ನ ಮಾಡಿಸ್ಕೋಬೋದು. ನೋಡಿ ಇದು 4 ಗ್ರಾಮ್ 200 ml ಇದೆ. ತುಂಬಾ ಯೂನಿಕ್ ಆಗಿದೆ ಅಲ್ವಾ ಈ ಪೆಂಡೆಂಟು. ಶಾರ್ಟ್ ಚೈನಿಗೆಲ್ಲ ಈ ಥರ ಲೇಡೀಸ್ಗಳು ಕೂಡ ಹಾಕ್ಕೊಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಗಣೇಶನ ಪೆಂಡೆಂಟು 3 ಗ್ರಾಮ್ 360 ml ಇದೆ. ಇದು ಜೆಂಟ್ಸು ಹಾಕ್ಕೋಬೋದು, ಲೇಡೀಸೂ ಹಾಕ್ಕೊಬೋದು. ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು ಗಣೇಶನಲ್ಲಿರುವಂಥದ್ದು. ನೋಡಿ ಇದೆಲ್ಲ 4 ಗ್ರಾಮ್ಸಿಂದ 9 ಗ್ರಾಮ್ಸ್ ಒಳಗಡೆ ಸಿಗುವಂತಹ ಪೆಂಡೆಂಟ್ಗಳು. ಥ್ರೆಡ್ಡಲ್ಲಿ ಮಾಡಿಸುವಂಥ ನೆಕ್ಲೆಸ್ಗಳಿಗೆ ಈ ಥರ ಪೆಂಡೆಂಟ್ಗಳನ್ನ ಯೂಸ್ ಮಾಡ್ಬೋದು. ಇವತ್ತು ಸಾಕಷ್ಟು ಪೆಂಡೆಂಟ್ ಡಿಸೈನ್ಗಳನ್ನ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.